ಬರ್ತೀನಿ ಇರು ಅಂತ ಅಂದ್ಬಿಟ್ಟು ಹೋಗಿದ್ದೀನಿ. ಬರೋದೊಳಗಡೆ ನೀನು ಆ ದೇವ್ರ ಹತ್ರನೇ ಹೊಂಟೋಗಿದ್ಯಲ್ಲಮ್ಮ. ಹಾ, ಇದು ಸರಿನಾ? ಮೊಮ್ಮಕ್ಕಳು ನೋಡಬೇಕು, ಮರಿ ಮಕ್ಕಳು ನೋಡಬೇಕು ಅಂತಿದ್ದೆ. ಆದರೆ ಅವ್ರು ಬರೋದು ಇನ್ನೂ ಬಂದಿಲ್ಲ. ನೀನು ಮಾತ್ರ ಹೋಗ್ಬಿಟ್ಟಲ್ಲಮ್ಮ. ನಾನಿನ್ ಯಾರು ನಮ್ಮ ಅಂತ ಕರೀಲಿ ಅಮ್ಮ? ನಂಗಿದ್ದಿದ್ದೆ ನೀನೊಬ್ಳು. ನೀನು ಹೋಗ್ಬಿಟ್ರೆ ನಂಗಿನ್ ಯಾರಮ್ಮ ದಿಕ್ಕು? ನಂಗೆ ತವ್ರ ಮನೆ ಅಂತ ಎಲ್ಲಿಗೆ ಬರಲಿ? ಯಾರು ನಮ್ಮ ಅಂತ ಕರೀಲಿ? ಗಂಗಾ, ಸಮಾಧಾನ ಮಾಡ್ಕೊ. ನೀನು ಹತ್ಕೊಂಡು ಕುತ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಬಂದವ್ರಿಗೆಲ್ಲ ಏನು ಹೇಳೋದು ನಾವು? ಅದಕ್ಕೆ ನೀನು ಇವಾಗ ಹತ್ತು ಸುರಿದ್ರು ಏನು ಮಾಡಿದ್ರು ನಿಮ್ಮಮ್ಮ ಅಂತೂ ವಾಪಸ್ ಬರಲ್ಲ ತಾನೇ. ಹಾಗಾಗಿ ನೀನು ಸಮಾಧಾನ ಮಾಡ್ಕ. ರೀ, ನಾನು ಹೆಂಗ್ರಿ ಸಮಾಧಾನ ಮಾಡ್ಕೊಂಡ್ಲಿ? ನೋಡ್ರಿ, ನಮ್ಮಮ್ಮ ನನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರು ನೋಡ್ರಿ. ಅಬ್ಬಬ್ಬಬ್ಬ, ಏನು ನಾಟಕ ಮಾಡ್ತಾರೆ ದೊಡಮ್ಮ. ಹಾಂ, ಬಂದು ಎಲ್ಲರೂ ನೋಡ್ಬಿಟ್ಟು ಅಯ್ಯೋ ಪಾಪ ಅನ್ಬೇಕಲ್ಲ, ಅದಕ್ಕೆ ಈ ನಾಟಕ. ಅಮ್ಮ ದಿವ್ಯಾ, ಎಲ್ಲರಿಗೂ ಎಲ್ಲಿ ಕಳ್ಸಿದೆ ತಾಯಿ ನೀನು? ಅಂದಂಗೆ ನಿನ್ನ ತಂಗಿ ಇನ್ನೂ ಬಂದಿಲ್ಲ, ಯಾಕೆ? ನೀನು ಬೆಳಗ್ಗೆನೇ ಬೇಗ ಫೋನ್ ಮಾಡಬಾರ್ದಾ? ಅವ್ರು ಬರೋಕ್ಕೆ ಬೇರೆ ಗೊತ್ತಾಗುತ್ತೆ. ಹ್ಞೂ ದೊಡ್ಡಪ್ಪ, ಬೆಳಗ್ಗೆನೇ ಫೋನ್ ಮಾಡಿದ್ದೀನಿ, ಇನ್ನೇನು ಬರ್ತಾಳೆ. ಹೌದಾ, ಸರಿ ಅಮ್ಮ. ನಿನ್ನ ತಂಗಿಗೇನೋ ಸರಿ, ಊರೊಳ್ಳೆ ಜನಗಳಿಗೆಲ್ಲರಿಗೂ ಹೇಳಿದ್ಯಾ? ಇನ್ನೇನು ದೊಡ್ಡಪ್ಪ ಊರಲ್ಲಿ ಹೇಳೋದು? ಒಬ್ರಿಗೆ ಗೊತ್ತಾದ್ರೆ ಸಾಕಲ್ವಾ? ಎಲ್ಲ ಹಂಗಂಗೆ ಹಬ್ಕೊಂತದ ವಿಷಯ. ಇನ್ನೇನು ಬಿಡು, ಎಲ್ರಿಗೂ ಕರೆಯೋಕ್ಕಾಗುತ್ತೆ ಮನೆಗೆ. ನಮ್ಮ ಅಜ್ಜಿ ಸತ್ತೋಗೋರೆ, ಬನ್ರಿ ಬನ್ರಿ ಅಂತ. ಅದು ಸರಿನೇ ಬಿಡು. ಇವಳೇ, ನಿಂಗೆ ವಿಷಯ ಗೊತ್ತಾಯ್ತಾ? ಹಾಂ, ಏನ್ರಿ, ಯಾಕೆ ಹಿಂಗಿದ್ದೀರಾ? ಏನು ವಿಷಯ? ನಂಗೇನು ಗೊತ್ತಿಲ್ಲ ಬಿಡಿ. ಅಯ್ಯೋ, ನೀನೊಬ್ಳು ಮನೆ ಒಳಗೆ ಬಂದು ಸೇರ್ಕೊಂಡ್ರೆ ಆಚೆನ ಓದೆಲ್ಲ ಗೊತ್ತಾಗುತ್ತೆ ಅಂದಂಗೆ. ನಮ್ಮ ಅತ್ತೆ ಇದ್ರಲ್ಲ, ಅದೇಲೇ ಆ ಗೌರಿಯವರಮ್ಮ ಹೋಗ್ಬಿಟ್ಟಂತೆ ಕಣೆ. ಹೌದೇ ರೀ? ಯಾವಾಗಂತೆ? ಅಯ್ಯೋ ಪಾಪ. ಹ್ಞೂ ಕಣೆ, ಇವಾಗ ಒಂದು ಸ್ವಲ್ಪ ಹೋದಾಯ್ತಂತೆ. ಹಿಂಗೆ ವಿಷಯ ಗೊತ್ತಾಯ್ತು. ಊರಿನ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದೇ ಒಂದತ್ರ ದೊಡ್ಡ ಶಾಮಿನೆಲ್ಲ ಹಾಕಿದ್ದಾರಂತೆ ಕಣೆ. ಏನು ಮಾಡೋಣ ಇವಾಗ? ನಾವು ಹೋಗೋಣವಾ ಅಥವಾ ಬೇಡವಾ? ಅಯ್ಯೋ, ಯಾಕ್ರಿ ಹಂಗಂತೀರಾ? ಆ ಅಮ್ಮ ಏನೇ ಮಾಡಿರಲಿ, ನಿಮ್ಗೆ ಅತ್ತೆ ಅಂತ ಅನ್ಸ್ಕೊಂಡವ್ರೆ. ಹೆಣ್ಣು ಕೊಟ್ಟು ಅತ್ತೆ, ಕಣ್ಕೊಟ್ಟು ತಾಯಿ ಥರ. ಬೇಡ ಅಂತೆಲ್ಲ ಅನ್ಬೇಡಿ, ಹೋಗಿ ನೋಡ್ಕೊಂಡು ಬರೋಣ. ಯಾಕೆಂದರೆ ಆ ಅಮ್ಮ ನಮ್ಗೆ ಏನು ಮಾಡೈತೆ ಹೇಳಿ? ನಿಮ್ಮ ಮೇಲೆ ಕೋಪ ಇತ್ತು ನಿಜ, ಆದರೆ ನನ್ನನ್ನು ಯಾವತ್ತೂ ಒಂದು ಮಾತು ಬೈದಿಲ್ಲ ರೀ. ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡು ಬಂದಮೇಲೆ ಆಗಲಿ, ಯಾವಾಗಲೇ ಆಗಲಿ, ನಾನು ನೋಡಿದ್ರೆ ಮುಖ ಸಿಂಡಿಸ್ಕೊಳ್ಳೋದಾಗಲಿ, ಬೈಕೊಳ್ಳೋದಾಗಲಿ ಯಾವತ್ತೂ ಏನೂ ಮಾಡಲಿಲ್ಲ ಪಾಪ ತಾಯಿ. ನನಗೂ ಅವ್ರ ಮೇಲೆ ಏನು ಕೋಪ ಇಲ್ಲ ರೀ. ಪಾಪ ನಂಗೆ ಯಾಕೋ ತುಂಬ ಬೇಜಾರಾಗ್ತಿದೆ ರೀ. ಹಿಂಗಾಗೋಯ್ತಲ್ಲ. ಹಾಂ, ಅವ್ರು ಹೆಂಗೆಲ್ಲ ಬದುಕಿದ್ರು, ಎಷ್ಟೆಲ್ಲ ಜೀವನ ಮಾಡಿದ್ರು, ಆದರೆ ನೋಡಿ ಇವಾಗ ಪಾಪ. ಹೌದು ಕಣೆ, ನೀನು ಹೇಳೋದು ಕರೆಕ್ಟೇ. ಆದರೆ ನಮ್ಮ ಅತ್ತೆ ಒಂದು ಟೈಮಲ್ಲಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅದು ಯಾವಾಗಂದರೆ ಗೌರಿ ನನ್ನ ಬಿಟ್ಟು ಹೊಂಟೋದ್ಲಲ್ಲ, ಆ ಸಮಯದಲ್ಲಿ ನನ್ನ ಕೈ ಬಿಟ್ಟಿಲ್ಲ ನಮ್ಮ ಅತ್ತೆ. ನನಗೆ ತುಂಬ ಸಪೋರ್ಟಾಗಿ ನಿಂತ್ಕೊಂಡಿದ್ರು ಕಣೆ. ಆದರೆ ಸ್ವಲ್ಪ ಯಾಕೋ ಹಿಂಗಾಗೋಯ್ತು ನೋಡು. ಆದರೆ ನನಗೆ ಈ ಮನೆ ಬರೋಕ್ಕೆ, ನಾನು ಇಷ್ಟು ಚೆನ್ನಾಗಿರೋದಕ್ಕೆ ಆ ಅಮ್ಮನೂ ಒಂಥರ ಕಾರಣ ಅಂದರೆ ತಪ್ಪಾಗಲ್ಲ. ಅದಕ್ಕೆ ರೀ, ನಡೀರಿ ಒಂದು ಕೆಲಸ ಮಾಡೋಣ, ಮಕ್ಕಳನ್ನ ಕರ್ಕೊಂಡು ಹೋಗೋಣ. ನಾ ಇಬ್ಬರೇ ಹೋದ್ರೆ ಏನು ಚೆನ್ನಾಗಿರ್ತೀವಿ? ನಾವೇನು ನೆಂಟ್ರಾ? ನಾ ಇಬ್ಬರೇ ಹೋಗೋಕ್ಕೆ? ಈ ಮಕ್ಕಳನ್ನ ಕರಿತೀನಿ, ಆ ಸೊಸೆಗಳನ್ನ ಕರ್ಕೊಂಡು ಹೋಗೋಣ. ಎಲ್ಲರೂ ಹೋಗಿ ಮಣ್ಣು ಹಾಕ್ಬಿಟ್ಟು ಬರೋಣ, ಏನಂತೀರಾ? ನೀನು ಹೇಳೋದು ಕರೆಕ್ಟಾಗೈತೆ. ಎಲ್ಲರನ್ನೂ ಕರ್ಕೊ, ಎಲ್ಲರೂ ಹೋಗಿ ಬರೋಣ. ಅಮ್ಮ ಜಯ್ಯ, ಹೆಂಗಿದ್ಯಮ್ಮ? ಚೆನ್ನಾಗಿದ್ಯಾ? ಅಂದಂಗೆ ನೀನು ನೋಡಿ ತುಂಬ ದಿನ ಆಗೋಯ್ತಲ್ಲಮ್ಮ. ಯಾಕೆ ಇತ್ತೀಚೆಗೆ ತವ್ರ ಮನೆಗೆ ಬರೋದು ಕಮ್ಮಿ ಆಗೋಗೈತಲ್ಲ, ಯಾಕಮ್ಮ? ಹ್ಞೂ ಚಿನ್ನಪ್ಪಣ್ಣ, ನಾನು ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ಅಂದಂಗೆ ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ? ಎಲ್ಲಾರನ್ನೂ ಕೇಳಿದೆ ಅಂತೇಳಿ. ಹ್ಞೂ ಗಂಟಾಯಿ, ಹೇಳ್ತೀನಿ. ಅಲ್ಲಮ್ಮ, ನೀನು ನೆನ್ನೆನೇ ಬರಬೇಕಾಗಿತ್ತಾನೆ, ಇವಾಗ ಬರೋದು? ಅಯ್ಯೋ, ನೆನ್ನೆಯಾದರೂ ಬಂದಿದ್ದಿದ್ರೆ ನೀವು ಅಜ್ಜಿ ಮುಖ ನೋಡ್ಬೋದಾಗಿತ್ತು ನೀನು. ಆದರೆ ಇವಾಗಿನ ಎಲ್ಲಿ ಸಿಗುತ್ತೆ ನೋಡಕ್ಕೆ ಬಿಡು, ಮುಖ ಎಲ್ಲ ಆಗೋಯ್ತು. ಯಾಕೆ ಚಿನ್ನಪ್ಪಣ್ಣ? ಅಂದರೆ ನಮ್ಮ ಅಜ್ಜಿಗೆ ಏನಾಯ್ತು? ಇನ್ನೆಲ್ಲಮ್ಮ, ನಿಮ್ಮ ಅಜ್ಜಿ ನಿಮ್ಮೆಲ್ಲರನ್ನೂ ಬಿಟ್ಬಿಟ್ಟು ಆ ದೇವ್ರ ಪಾದ ಸೇರ್ಕೊಂಡ್ಬಿಟ್ಟೈತೆ. ಹೌದಾ? ಅಯ್ಯೋ. ಹ್ಞೂ, ಸರಿ ನಡೀರಿ. ಊರಿನ ಜನ ಎಲ್ಲನೂ ಅಲ್ಲೇ ಇದ್ದಾರೆ. ನಾನು ಹಸುಗಳನ್ನ ಕಟ್ಟಾಕ್ಬಿಟ್ಟು ಬರ್ತೀನಿ. ನಡೀರಿ ನಡೀರಿ. ಇದೇ ಜಯ ಹಿಂಗಾಗೋಯ್ತಲ್ಲ. ಅಯ್ಯೋ ಪಾಪ, ನಿನ್ನ ಮಕ್ಕಳನ್ನ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿತ್ತು ನಿಮ್ಮ ಅಜ್ಜಿ. ಆದರೆ ಇವಾಗ ಅಯ್ಯೋ ಛೇ. ರೀ ಪಾಪ ರೀ,
ನಾವು ಹೆಂಗಾದ್ರೂ ಮಾಡಿ ರಾತ್ರಿ ಬರಬೇಕಾಗಿತ್ತು. ನಾವು ಹಂಗೆ ಮಾಡಿದಿದ್ರೆ ಇವಾಗ ನಮ್ಮ ಅಜ್ಜಿ ನಮ್ಮ ಹತ್ರ ಏನಾದರೂ ಮಾತಾಡ್ತಾ ಇರ್ತಾ ಏನೋ ಪಾಪ. ಹೋಗ್ಲಿ ಬಿಡು, ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಸರಿ ಬಾ, ನಾವು ಅಲ್ಲಿಗೆ ಹೋಗೋಣ. ಅಯ್ಯೋ ಅಕ್ಕ, ಬೆಂಗಳೂರಿಂದ ಬರಬೇಕಾದ್ರೆ ಸಾಕಾಗೋಯ್ತು ನನಗಂತೂ. ಇವಳು ಬೇರೆ ಬಂದಿಲ್ವಾ, ನಾನು ಒಬ್ಬಳೇ ಬೇರೆ ಬಂದ, ನನಗಂತೂ ಸಾಕಾಗೋಯ್ತಪ್ಪ. ಏಯ್ ಅದು ಸರಿ ಕಣೆ, ನೀನಕ್ಕೆ ಮನೆಗೆ ಬರೋಕೋದೆ ಡೈರೆಕ್ಟಾಗಿ ಅಲ್ಲಿಗೆ ಬರಬಾರ್ದಾ? ಅಯ್ಯೋ ಅಕ್ಕ, ನಾನು ನೋಡಿದೆ ಅಲ್ಲಿ ಜನ ತುಂಬೋಗಿದ್ರು. ಅದು ಅಲ್ಲಿ ನಾನು ಬಾತ್ರೂಮ್ಗೆ ಹೋಗ್ಬೇಕಾಗಿತ್ತಕ್ಕ. ಅದು ಅಷ್ಟೇ ಅಲ್ಲ, ನನಗೆ ಸಿಕ್ಕಾಪಟ್ಟೆ ತಲೆನೋವು ಆ ಬಸ್ಸಲ್ಲಿ ಬಂದಿರೋದಕ್ಕೆ. ಅದಕ್ಕೆ ನಿನ್ನ ಕೈ ಒಂದೊಟ್ಟು ಸ್ಟ್ರಾಂಗಾಗಿ ಕಾಫಿ ಮಾಡಿ ಕುಡ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಬಂದೆ. ಅಕ್ಕ, ನೀನು ನಂಗೆ ಯಾವಾಗಲೂ ಕೇಳ್ತಾ ಇದ್ದಲ್ಲ, ನೀನು ಈ ಸರಿ ಬೆಂಗಳೂರಿಂದ ಬರಬೇಕಾದ್ರೆ ನಂಗೊಂದು ಜೊತೆ ಸೆಟ್ ಬರುತ್ತಲ್ಲ, ಚೂಡಿದ ಸೆಟ್ಟು, ಅದೇನಂತಾರಪ್ಪ, ಕೋರ್ ಸೆಟ್ ಅಂತ, ಅದನ್ನು ತೊಗೊಬಂದಿನಕ್ಕ. ಈ ಬ್ಯಾಗಲ್ಲಿ ಐತೆ, ಎತ್ಕೊಬಿಡು. ಅಷ್ಟೇ ಅಲ್ಲ, ನೀನೇನೋ ಕೇಳಿದ ಲಿಫ್ಟಿಕ್ಕು ಬಳೆ ಎಲ್ಲ ತೊಗೊಬಂದಿದ್ದೀನಿ, ಯಾವುದೂ ಮರ್ತಿಲ್ಲ. ಅದೇ ತೊಗೊಂಬಿಟ್ಟು ಅಕ್ಕ ನಂಗೆ ಒಂದೇ ಒಂದು ಲೋಟ ಕಾಫಿ ಮಾಡ್ಕೊಬಂದು ಕೊಡೆ, ಅಷ್ಟೊತ್ತಿಗೆ ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಓ ಹಂಗಂದ್ರೆ ನಾನು ಏನು ಹೇಳಿದ್ರೆ ತಗೊಬಂದಿದ್ಯಾ? ಒಳ್ಳೆ ಕೆಲಸ ಮಾಡಿದೆ ಕಣೆ. ನನಗೂ ತುಂಬ ಇಷ್ಟ ಡ್ರೆಸ್ ಹಾಕೋಬೇಕು ಅಂತ. ಆದರೆ ಅಜ್ಜಿ ಬಿಟ್ಟೋದಿಲ್ಲ. ಇವಾಗ ಅಜ್ಜಿ ಕಾಟನೂ ಇಲ್ವಲ್ಲ, ಇನ್ಮೇಲೆ ನಿಮ್ದೆ ನಂಗೆ ಯಾವ ಥರ ಬಟ್ಟೆ ಬೇಕೋ ಆ ಥರ ಬಟ್ಟೆ ಹಾಕೋಬೋದಪ್ಪ. ನನ್ನ ಗಂಡಂದೇನು ಕಾಟ ಇಲ್ಲ, ಈ ಅಜ್ಜಿದೊಂದು ಕಾಟ ಇತ್ತು ಕಣೆ. ಇವಾಗ ನೋಡು ಎಲ್ಲ ಸರಿ ಆಯಿತು. ಅಲ್ಲ ಕಣೆ ಅಕ್ಕ, ಅಜ್ಜಿ ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕೆ ತಂಗೆ ಏನಾಯ್ತು ಅಜ್ಜಿಗೆ? ಹೋಗ್ತೆ ಬಿಡೆ, ಆ ಅಜ್ಜಿ ಇದ್ದರೆ ನನಗೆ ಕಷ್ಟ ಕಣೆ. ಆ ಅಮ್ಮಂಗೆ ಎಲ್ಲ ಚಾಕ್ರಿ ಮಾಡಿ ಮಾಡಿ ಕುಂತಿದ್ದರೆ ಎಲ್ಲ ಹಾಕಬೇಕಾಗುತ್ತೆ. ಅಮ್ಮಂಗೆ ತಿಂಡಿ, ಊಟ, ಕಾಫಿ, ನೀರು ಎಲ್ಲ ನನ್ನ ಕೈಲಿ ಮಾಡಿ ಮಾಡಿ ಸಾಕಾಗೋಯ್ತು ಕಣೆ. ದೊಡ್ಡಮ್ಮ ಅಂತ ಈ ಕಡೆ ತಲೆ ಕೂಡ ಆಗ್ತಾ ಇಲ್ಲ, ಎಲ್ಲ ನಾನೊಬ್ಬಳೇ ಮಾಡಬೇಕಾಗಿತ್ತು. ಹೋಗ್ಲಿ ಬಿಡಮ್ಮ ತಾಯಿ. ಹೌದಾ, ದೊಡ್ಡಮ್ಮ ಒಂದಿನ ಕೂಡ ಬಂದು ನೋಡೇ ಇಲ್ವಾ ಅವ್ರ ಅಮ್ಮನ್ನ? ಅಯ್ಯೋ, ಯಾಕಂಗೆ ಮಾಡಿದ್ರು? ಕೆಲಸ ಮಾಡಬೇಕಾಗಿತ್ತು ನೀನೆ, ದೊಡ್ಡಮ್ಮಂಗೆ ಹೇಳ್ಬೇಕಾಗಿತ್ತು. ದೊಡ್ಡಮ್ಮ ಒಂದು ದಿನ ಕರ್ಕೊಂಡೋಗಿ ನಿಮ್ಮ ಮನೆ ಇಟ್ಕೊಂಡು ನೋಡ್ಕೊಂಡು ನೀನು ಅಂತ. ನಾನು ಹಂಗೆ ಹೇಳಿದಕ್ಕೆ ದೊಡ್ಡಮ್ಮ ಏನಂದ್ರು ಗೊತ್ತಾ? ನಿಮ್ಮ ಅಜ್ಜಿ ನನ್ನೇ ನೋಡಿಲ್ಲಮ್ಮ, ಹುಟ್ಟಾಗಿಂದ ನಿಮ್ಮನ್ನೇ ನಮ್ಮ ಮೊಮ್ಮಕ್ಕಳು ಸಾಕಿರೋದು. ನನಗೆ ಒಂದಿಷ್ಟಾಗಲ ಬಟ್ಟೆ ಕೊಟ್ಲು, ಒಂದು ಊಟ ಕೊಟ್ಟು ತಟ್ಟೆ ಕೊಟ್ಟಿಲ್ಲ, ಎಲ್ಲ ನಿಮಗೆ ಮಾಡೋಲ್ಲ, ನೀನು ನೋಡ್ಕೊಂಡ್ಬಿಟ್ರು ಕೊಣೆ. ಹೌದೇನೆ, ದೊಡ್ಡಮ್ಮ ಹಿಂಗೆಲ್ಲ ಮಾತಾಡಿದ್ರ? ಸರಿ ಹೋಗ್ಲಿ ಬಿಡು, ಏನಾದರೂ ಮಾಡ್ಕೊಳ್ಳಿ. ಹೆಂಗೋ ನಿಂಗೆ ಇವಾಗ ಆರಾಮಾಗೈತಲ್ಲ, ಅಜ್ಜಿ ಕಾಟ ಇಲ್ಲ ಬಿಡು, ನೆಮ್ಮದಿಯಾಗಿರಿ ಇನ್ಮೇಲೆ. ನನಗೆ ಇನ್ಮೇಲೆ ಯಾವಾಗ ಬೇಕಾದರೂ ನಾನು ಬರ್ಬೋದು ಹೋಗ್ಬೋದು ಅಲ್ವಾ? ಅಜ್ಜಿ ಇದ್ದಾಗಂತೂ ಬರೋಕ್ಕೆ ಬಿಟ್ಟೋದಿಲ್ಲ. ಯಾಕೆ ಇನ್ನು 3 ದಿನಕ್ಕೂ ಬರ್ತೀಯಾ ಅಂತ, ಅದಕ್ಕೆ ನಾನು ಬರ್ತಾನೆ ಇದ್ದಿಲ್ಲ ಕಣೆ. ಇನ್ಮೇಲೆ ಹಂಗಿಲ್ಲ ಬಿಡು, ನೀನು ಯಾವಾಗ ಬೇಕಾದ್ರೂ ಬಾ, ಎಷ್ಟು ದಿನ ಬೇಕಾದರೂ ಇರು, ಯಾವಾಗ ಬೇಕಾದರೂ ಹೋಗು. ಇನ್ನು ಕೇಳೋಕ್ಕೆ ಯಾರೂ ಇಲ್ಲ ಇನ್ಮೇಲೆ. ಸರಿ ಅಕ್ಕ, ತಗೊಳ್ಳೆ ಬ್ಯಾಗ್ ತಗೊಳ್ಳೆ, ನನಗೆ ತುಂಬ ಅರ್ಜೆಂಟ್ ಆಗ್ತಾಯಿದೆ. ಕೊಟ್ಬಿಟ್ಟು ಹೋಗು. ಅಲ್ಲ, ನನ್ನ ತಂಗಿಗೆ ನಾನು ಇಷ್ಟು ಸಾರಿ ಹೇಳ್ತಾರೆ ತೊಗೊಬಂದು ಕೊಡೆ ಅಂತ, ಅಂತೂ ಇಂತೂ ಇವಾಗ ತೊಗೊಬಂದು ಕೊಟ್ಟವಳೆ. ಇದನ್ನ ಸರಿ ಹಾಕೊಂಡು ನೋಡ್ಲಾ? ಇಲ್ಲ ಹಿಂಗೆ ಮಾಡ್ಲಾ? ಇವತ್ತು ಅಲ್ಲಿಗೆ ಹೆಂಗಿದ್ರು ಜನ ಎಲ್ಲ ಬಂದೇ ಬರ್ತಾರೆ, ಊರಿನ ಜನ ಎಲ್ಲರೂ. ನಾನು ಇದೆಲ್ಲ ಸಾಕೊಂಡು ಹೋಗ್ಬಿಡ್ಲಾ? ಆವಾಗ ಬಂದಿರೋ ಎಲ್ಲರೂ ನಾನು ನೋಡ್ತಾರೆ ಅಲ್ವಾ? ಹೌದೌದು, ಹಂಗೆ ಮಾಡ್ತೀನಿ. ಇವತ್ತು ಬೇರೆ ಆ ಜಯ ಬೇರೆ ಬರ್ತಾಳಲ್ಲ, ಅವಳನ್ನ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯಬೇಕು. ಹಂಗೆ ಮಾಡಿನ ತಡಿ. ಅಯ್ಯಯ್ಯೋ, ಹಿಂಗೆ ಹಾಕ್ಬಿಟ್ರೆ ಆಮೇಲೆ ಇದೇನಪ್ಪ? ಲಕ್ಷ್ಮಕ್ಕನ ಮೊಮ್ಮಗಳು ಯಾವಾಗಲೂ ಸೀರೆ ಹಾಕೊಂಡಿರ್ತಾ ಇದ್ಲು, ಇವತ್ತು ಆ ಅಮ್ಮ ತಿರೋಗಳೇ ಅವ್ರ ಮೊಮ್ಮಗಳು ಡ್ರೆಸ್ ಹಾಕೊಂಡವಳು ಅನ್ಕೋಬಿಟ್ರೆ. ಅಯ್ಯಯ್ಯೋ, ಅದೊಂದು ಕೆಟ್ಟ ಹೆಸರು. ಬೇಡ ಬಿಡು, ಇನ್ನೊಂದ್ಸರಿ ಯಾವಾಗ ಹಾಕ್ಕೊಂಡೋಣ. ತಿಥಿ ಇದೆಯಲ್ಲ, ತಿಥಿಗೆ ಹಾಕೋಬಿಡೋಣ. ಅಯ್ಯೋ, ಮೊದಲು ತೊಗೊಂಡೋಗಿದ್ದನ್ನ ಒಳಗಿಡ್ಬೇಕು, ಇಲ್ಲಾಂದ್ರೆ ಯಾರನ್ನ ಬಂದ್ಬಿಟ್ರೆ ಕಷ್ಟ. ಲೇ ದಿವ್ಯಾ, ಅಯ್ಯೋ ನನ್ನ ಸಹ ನಾನು ಕರ್ಕೊತೀನಿ. ಭವ್ಯ, ಬೇಗ ಬಾರೆ, ನಾವು ಹೋಗೋಣ, ಎಲ್ಲರೂ ಅಲ್ಲೇ ಇರ್ತಾರೆ. ಇನ್ನು ನಾವು ಹೋಗಿಲ್ಲ ಅಂದರೆ ಅದಕ್ಕೆ ಬೇರೆ ಜನ ಆಡ್ಕೊತಾರೆ, ಬಾ ಬೇಗ. ಅಯ್ಯೋ ಅಕ್ಕ, ಬಂದೇ ಇರಿ ಒಂದು ನಿಮಿಷ. ಅಕ್ಕ, ಬ್ಯಾಗ್ ಇಲ್ಲಿ ತಗೊಂಡು ಒಳಗಿಟ್ಟ? ನೀನು ಕಾಫಿ ಮಾಡೇ ಇಲ್ವಾ ಇನ್ನೂ? ಅಯ್ಯೋ ಇಲ್ಲ ಕಣೆ, ನಾನು ಡ್ರೆಸ್ ನೋಡ್ಕೊಂಡು ಹಂಗೆ ನಿಂತ್ಕೊಬಿಟ್ಟಿದ್ದೆ. ಡ್ರೆಸ್ ಮಾತ್ರ ಸೂಪರ್ ಆಗಿದೆ ಕಣೆ, ಒಳ್ಳೆ ಕಲರ್ ತಗೋ ಬಂದಿದ್ಯಾ. ಅದೆಲ್ಲ ಹೋಗ್ಲಿ, ನಿನ್ನ ಡ್ರೆಸ್ ಏನೇ? ಅಲ್ಲ ಕಣೆ, ನೀನು ಸಾವಿಗಂತ ಬಂದಿದ್ಯಾ, ಈ ಥರ ಬಟ್ಟೆ ಹಾಕೊಂಬರೋದಾ? ಒಂದು ಡ್ರೆಸ್ಗೆ ಹಾಕೊಂಬರೋಕ್ಕಾಗ್ತಿದ್ದಿಲ್ವಾ? ಸೀರೆ ಬೇಡ ಬಿಡು, ನಿನ್ನ ಕೈಲಿ ಆಗಲ್ಲ ಉಟ್ಕೊಳ್ಳೋಕ್ಕೆ. ಓದೋಗ್ಲಿಂತ ಒಂದು ಡ್ರೆಸ್ಸಾದ್ರೂ ಹಾಕೊಂಬರ್ಬಾರ್ದೇನೆ? ಅಯ್ಯೋ ಅಕ್ಕ, ಸೀರೆ ಡ್ರೆಸ್ಸಲ್ಲಿ ನನ್ನ ಕೈಲಿ ಹಾಕ್ಕೊಳ್ಳೋಕ್ಕಾಗಲ್ಲ ಕಣೆ, ಅದು ನಿಂಗೆ ಗೊತ್ತು ತಾನೇ? ನನಗೆ ಗೊತ್ತು ಕಣೆ, ಆದರೆ ಊರಿನ ಜನ ನೋಡ್ತಾ ಏನೋ ಅಂತಾರೆ ಹೇಳು. ಅಯ್ಯೋ ಅಕ್ಕ, ಊರಿನ ಜನ ಎಲ್ಲ ಬರೋದು ನಿನ್ನ ಅಜ್ಜಿ ನೋಡೋಕ್ಕ, ನನ್ನನ್ನು ನೋಡೋಕ್ಕ? ಅಜ್ಜಿ ಸತ್ತೋಗಿರ್ತಾರಲ್ವಾ, ಅಜ್ಜಿ ನೋಡಿ ಕಣ್ಣೀರು ಹಾಕೋಕೆ ಟೈಮ್ ಸಾಕಾಗಲ್ಲ, ಇದರಲ್ಲಿ ನನ್ನ ಬೇರೆ ಎಲ್ಲಿ ನೋಡ್ತಾರೆ ಹೇಳು?
ಅಯ್ಯೋ ನಿಂಗೆ ಗೊತ್ತಿಲ್ಲ ಕಣೆ, ಇಂಥ ಟೈಮಲ್ಲೇ ನಮ್ಮ ನೆಂಟರಿಷ್ಟೆಲ್ಲರೂ ನಮ್ಮನ್ನ ಬಂದು ನೋಡ್ತಾರೆ. ಇವ್ರು ಸತ್ತೋಗಿದಾರಲ್ಲ ಅಜ್ಜಿ, ಇವ್ರು ಹೆಂಗಿದ್ದಾರೆ, ಯಾರು ಅಳ್ತಾರೆ, ಯಾರು ಖುಷಿಯಾಗಿರ್ತಾರೆ, ಯಾರು ಸಮಾಧಾನ ಮಾಡ್ತಾರೆ ಅಂತ ಇದನ್ನೆಲ್ಲ ಗಮನಿಸ್ಕೊಳ್ಳೋಕೆ ಒಂದಷ್ಟು ಜನ ಇರ್ತಾರೆ. ನಿಂಗೆ ಗೊತ್ತಿಲ್ಲ ಅಷ್ಟೇ ಇದೆಲ್ಲನೂ. ಹೌದಾ ಅಕ್ಕ, ಹಿಂಗೆಲ್ಲ ಇರ್ತಾರಾ? ಹಿಂಗೂ ಇರ್ತಾರೆ, ಇದಕ್ಕೆ ಮೇಲೂ ಇರ್ತಾರೆ. ನೋಡು, ನಾನು ನಿಂಗೆ ಇವಾಗ ಒಂದು ವಿಷಯ ಹೇಳ್ತಾ ಇರ್ತೀನಿ, ನೀನು ಕ್ಲೀನಾಗಿ ಕಳ್ಸ್ಕೊಬಿಡು. ಅಲ್ಲಿ ಹೋಗ್ತೀವಲ್ಲ ನಾವು ಇಬ್ಬರು ಇವಾಗ ಅಜ್ಜಿ ಹತ್ರ, ಅಲ್ಲಿ ನೀನು ಸುಮ್ಮನೆ ಇರಬೇಡ, ಕೊಡೋ ಅಂತಳು ಅಜ್ಜಿ ಮೇಲೆ ಬಿದ್ದು ಒದ್ದಾಡು. ಅಜ್ಜಿ ಇವಾಗ ಹೋಗ್ಬಿಟ್ಟಲ್ಲ, ನೀನು ನಮ್ಗೆ ಯಾರಿದ್ದಾರೆ, ನಿಮ್ಮನ್ನ ಬಿಟ್ಬಿಟ್ರೆ ನಾ ಇಬ್ಬರನ್ನ ಅನಾಥ ಮಾಡಿ ಹೊಂಟೋಗ್ಬಿಟ್ಟಲ್ಲ ಅಂತ ಹಿಂಗೆ ಕೊಡೋ ಅಂತ ಅಳ್ಬೇಕು ನೀನು, ಆಯ್ತಾ? ಹೌದು ಅಕ್ಕ, ನಾನು ಅಳ್ಬೇಕಾ? ಅಯ್ಯೋ ನನಗೆ ಇದೆಲ್ಲ ಹೆಂಗಂತ ಗೊತ್ತಿಲ್ಲವೇ. ಒಂದ್ಸರಿ ಅದು ತೋರಿಸ್ತೀಯಾ? ನೀನು ಒಂದ್ಸರಿ ಮಾಡಿ ತೋರಿಸು, ಆಮೇಲೆ ನಾನು ಕಲ್ತ್ಕೊಂಡೋಗಿ ಆ ಸೇಮ್ ಡಿಟ್ಟು ಹಂಗೆ ಮಾಡ್ತೀನಿ. ಏಯ್ ದಡ್ಡಿ ಲೂಸು ನೀನು, ಅದೆಲ್ಲ ನಿಂಗೆ ಮೊದಲೇ ಹೇಳ್ಕೊಳಕ್ಕಾಗುತ್ತಾ? ಒಂದು ಕೆಲಸ ಮಾಡು, ಅಲ್ಲಿ ಹೋಗಿ ನೋಡು, ನಿಂಗೆ ಗೊತ್ತಾಗುತ್ತೆ ಆಯ್ತಾ? ಅಲ್ಲೆಲ್ಲರೂ ಅದನ್ನೇ ಮಾತಾಡ್ತಾರೆ ಕಣೆ, ನೀನು ಸುಮ್ಮನೆ ನೋಡು, ಆಮೇಲೆ ನಿಂಗೆ ಅದಾಗದೇ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಅಷ್ಟೇ ಅಲ್ಲ, ಅಲ್ಲಿಗೆ ಅಪ್ಪನೂ ಬರ್ಬೋದು. ಅಪ್ಪ ಬಂದಾಗ ಅಪ್ಪನೂ ಓಡೋಗಿ ತಪ್ಕೊಬಿಡು, ಕೊಡು ಅಂತ ಹತ್ಬಿಡು. ಅಪ್ಪ ನೋಡು ಅಜ್ಜಿ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ಬಿಟ್ರು ಅಂತ ಕೊಡು ಅಂತ ಹತ್ಕೊಬಿಡು. ಏನು ಅಪ್ಪ ಬರ್ತಾರಾ? ನಾನು ಅಪ್ಪನಿಗೆ ತಪ್ಪು ನಡ್ಬೇಕಾ? ನನ್ನ ಕೈಲಾದ್ರೆ ಆಗಲ್ಲಪ್ಪ. ಅಲ್ಲ ಕಣೆ, ನಿನಗೆ ಅಪ್ಪನ ಕಂಡ್ರೇನೆ ಆಗ್ತಾಯಿದ್ದಿಲ್ಲ, ಆದರೆ ಇವಾಗೇನು ಹೋಗು ತಪ್ಕೊಂಡು ಹತ್ಕೊ ಅಂತ ಏನೋ ಹೇಳ್ಕೊಡ್ತಿದ್ದಿಲ್ಲ, ಯಾಕೆ ಏನಾಯ್ತು ನಿನಗೆ? ಅಯ್ಯೋ ಸದ್ಯಕ್ಕೆ ಅದು ಮಾಡಿ, ಅದರಿಂದ ಪ್ರಯೋಜನ ಏನಾಗುತ್ತೆ ಅಂತ ನಿನಗೆ ಆಮೇಲೆ ಗೊತ್ತಾಗುತ್ತೆ ಆಯ್ತಾ? ಸದ್ಯಕ್ಕೆ ಇವಾಗ ನಾನು ನಿಂಗೆ ಏನು ಹೇಳ್ತದ ಮಾಡು. ಸರಿಯಮ್ಮ, ಇನ್ನು ಹಂಗೆ ಹೇಳ್ತೀವಿ ಹಂಗೆ, ನಂಗೆ ಏನು ತೊಂದರೆ ಇಲ್ಲ. ಸರಿ ಬಾ, ಸಾಕು, ನಾವು ಇಬ್ಬರು ಬಂದು ತುಂಬ ಹೊತ್ತಾಯಿತು, ಇವಾಗ ಅಲ್ಲಿಗೆ ಹೋಗೋಣ ಬಾ. ಸರಿ ನಡಿ ಹೋಗೋಣ.